ನಮಸ್ತೆ ವೀಕ್ಷಕರೇ, ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕಡೆಯಿಂದ ಕರ್ನಾಟಕ ಡ್ರಾಫ್ಟ್ ಎಲೆಕ್ಟೋರಲ್ ರೋಲ್ ಪ್ರಕಟವಾಗ್ತಿರೋದ್ರಿಂದ ಅದರಲ್ಲಿ ನಿಮ್ಮ ಹೆಸರಿದೆಯೋ ಇಲ್ವೋ ಅಂತ ಹೇಗೆ ಕನ್ಫರ್ಮ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಓಕೆ, ಫಸ್ಟು ನೀವು ನಿಮ್ಮ ಬ್ರೌಸರ್ನಲ್ಲಿ ವೋಟರ್ ECI ಅಂತ ಟೈಪ್ ಮಾಡಿದ್ರೆ ಅಲ್ಲಿ ಫಸ್ಟ್ ವೆಬ್ಸೈಟ್ ಓಪನ್ ಆಗುತ್ತೆ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ. ಅದನ್ನು ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿ ಅದರೊಳಗೆ ಎಂಟರ್ ಆಗಬೇಕಾಗುತ್ತೆ. ಸೊ ವೆಬ್ಸೈಟ್ನ ಓಪನ್ ಮಾಡ್ತಿದ್ದೀವಿ ವೀಕ್ಷಕರೇ. ಇದು ಒಂದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಸೊ ವೆಬ್ಸೈಟ್ ಓಪನ್ ಆದಮೇಲೆ ಇಲ್ಲಿ ನೀವು ನೋಡ್ಬೋದು ಡೌನ್ಲೋಡ್ ಎಲೆಕ್ಟೋರಲ್ ರೋಲ್ ಅಂತ ಇದೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆ, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಬೇಸಿಕ್ ಡೀಟೇಲ್ಸ್ನ ಕೇಳುತ್ತೆ ವೀಕ್ಷಕರೇ. ಸೊ ಸೆಲೆಕ್ಟ್ ಸ್ಟೇಟ್ ಅಂತ ಇದೆ, ಅದರಲ್ಲಿ ನಾವು ಕರ್ನಾಟಕ ಸ್ಟೇಟ್ ಅಂತ ನೋಡೋಣ. ಇಯರ್ ಆಫ್ ರಿವಿಷನ್ 2026 ಇಲ್ಲಿ ರೋಲ್ ಟೈಪ್ SIR ಡ್ರಾಫ್ಟ್ ಇಲ್ಲಿ. ಓಕೆ, ನಾನು ಒಂದು ಎಕ್ಸಾಂಪಲ್ ತೊಗೊಂಡು ಡಿಸ್ಟ್ರಿಕ್ಟ್ ಎಕ್ಸಾಂಪಲ್ ತೊಗೊಂಡು ಅದು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಸೊ ನನ್ನ ಫಾರ್ ಎಕ್ಸಾಂಪಲ್ ನಾನು ಬೆಂಗಳೂರು ಅರ್ಬನ್ನ ಸೆಲೆಕ್ಟ್ ಮಾಡ್ಕೊತೀನಿ. ಓಕೆ, ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿ ನಿಮಗೆ ಗೊತ್ತಿಲ್ಲ ಅಂದರೆ ವೀಕ್ಷಕರು ನಿಮ್ಮ ವೋಟರ್ ID ಏನಿರುತ್ತೆ ಅದರಲ್ಲಿ ಇನ್ಫಾರ್ಮೇಷನ್ ಇರುತ್ತೆ, ಅದನ್ನು ನೀವು ನೋಡಿಕೊಂಡು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಓಕೆ, ಇಲ್ಲಿ ಆದಮೇಲೆ ನೀವು ಪಾರ್ಟ್ ನಂಬರ್ ಆ್ಯಂಡ್ ಪಾರ್ಟ್ ನೇಮ್ ಅಂತ ಅಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಓಕೆ, ಇಲ್ಲಿ ಆದಮೇಲೆ ನೀವು ಕ್ಯಾಪ್ಚಾ ಕೋಡ್ನ ಎಂಟರ್ ಮಾಡಬೇಕಾಗುತ್ತೆ. ಎಲ್ಲ ಟೈಪ್ ಮಾಡಾದ್ಮೇಲೆ ವೀಕ್ಷಕರೇ ಇಲ್ಲಿ ಡೌನ್ಲೋಡ್ ಸೆಲೆಕ್ಟೆಡ್ PDF ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೋಡ್ಬೋದು ವೀಕ್ಷಕರೇ, ನನ್ನ ಫೈಲ್ ಡೌನ್ಲೋಡ್ ಆಗಿದೆ. ಸೊ ಅದನ್ನು ನಾನು ಓಪನ್ ಮಾಡಿದ್ರೆ ನಾಟ್ ಫೌಂಡ್ ಅಂತ ಬರ್ತದೆ. ಬಿಕಾಸ್ ಇನ್ನೂ ಆ ಎಲೆಕ್ಟೋರಲ್ ರೋಲ್ ಪ್ರಕಟವಾಗಿಲ್ಲ. ಯಾವಾಗ ನೀವು ಪ್ರಕಟವಾದಾಗ ಈ ಸ್ಟೆಪ್ಸ್ನ ಫಾಲೋ ಮಾಡ್ತೀರಾ ಅದು ಆವಾಗ ನಿಮ್ಮ ವೋಟರ್ ID ಅಥವಾ ನಿಮ್ಮ ನೇಮ್ ಇದೆಯೋ ಇಲ್ವೋ ಅನ್ನೋದನ್ನು ನೀವು ಚೆಕ್ ಮಾಡ್ಕೊಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ.